ಸೊ ಇವತ್ತು ನಾವು ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿಥಮ್ ಫಾರ್ ಗ್ರಾಫ್ ಏನಿದೆ ಅಂತ ನೋಡಿ. ಸೊ ಇದು ನಾವು ಆಗಲೇ ಪ್ರಿವಿಯಸ್ ಸೆಷನ್ ಹೇಳಿದಾಗೆ ಒಂದು ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿಥಮ್ನ ನಾವು ಟ್ರೀಸಲ್ಲಿ ಅಪ್ಲೈ ಮಾಡಿದ್ದೀವಿ. ಒಂದು ಟ್ರೀಸಲ್ಲಿ ಮಾಡಿದಾಗ ಒಂದು ಲೇಯರಿಂದ ನೆಕ್ಸ್ಟ್ ಲೇಯರ್ 0 ಲೆವೆಲ್ 1 ಲೆವೆಲ್ ಲೆವೆಲ್ 2 ಅಂತ ನಾವು ನೋಡ್ಸ್ನ ಟ್ರಾವರ್ಸ್ ಮಾಡ್ತಾಯಿದ್ವಿ. ಒಂದು ನೋಡಿಂದ ಇನ್ನೊಂದು ಚೈಲ್ಡ್ ನೋಡ್ಗೆ ಜಂಪ್ ಆಗ್ತಾಯಿದ್ವಿ. ಗ್ರಾಫ್ ಟ್ರೀ ಈಸ್ ಎ ಪಾರ್ಟ್ ಆಫ್ ಗ್ರಾಫ್. ಯಾವುದನ್ನು ಲೂಪ್ ಇರಲ್ಲ, ಲೂಪ್ ಇಲ್ಲ ಮತ್ತು ಒಂದು ಯೂನಿಡೈರೆಕ್ಷನಲ್ಲಿ ಇರುತ್ತೆ, ಆವಾಗ ಅದನ್ನು ಟ್ರೀ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಟ್ರೀ ಗ್ರಾಫ್ ವಿತೌಟ್ ಸೈಕಲ್ ಕ್ಯಾನ್ ಬಿ ಕಾಲ್ಡ್ ಆಸ್ ಎ ಟ್ರೀ ಆರ್ ರಿಪಿಟೇಟಿವ್ ಲೂಪ್. ಒಂದೇ ಲೂಪ್ ಇರಬೇಕು, ಸೈಕಲ್ ಇರಬಾರ್ದು, ಹಾಗಾದರೆ ಟ್ರೀ ಆಗುತ್ತೆ. ಸೊ ಗ್ರಾಫ್ ರೆಪ್ರೆಸೆಂಟೇಷನಲ್ಲಿ ನಾವು ಆಗಲೇ ಹೇಳಿದಾಗೆ ಅಡ್ಜಸೆನ್ಸಿ ಲಿಸ್ಟ್ ಅಥವಾ ಮ್ಯಾಟ್ರಿಕ್ಸ್ ಯೂಸ್ ಮಾಡಿಕೊಂಡು ನಾವು ಗ್ರಾಫ್ನ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಒಂದು ಸಿಂಪಲ್ ಎಕ್ಸಾಂಪಲ್, ಈಗ ಒಂದು ಗ್ರಾಫ್ಗೆ ನಾವು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ನ ಈ ಥರ ರೆಪ್ರೆಸೆಂಟ್ ಮಾಡಿದ್ದೀವಿ. 0 ಇಂದ 1 and 2ಗೆ 1 ಮತ್ತು 2ಗೆ ಕನೆಕ್ಟಿವಿಟಿ ಇದೆ, 1 ಇಂದ 0 ಮತ್ತು 2ಗೆ ಕನೆಕ್ಟಿವಿಟಿ ಇದೆ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸು, ಮತ್ತು ನಂಬರ್ 2 ಇಂದ 0 1 2 3 ಮೂರಕ್ಕೂ 4 ನೋಡ್ಗೂ ಕನೆಕ್ಟಿವಿಟಿ ಇದೆ, ಆ್ಯಂಡ್ 3 ಇಂದ 2ಗೆ 4 ಇಂದ 2ಗೆ ಒಂದೊಂದು ಮಾತ್ರ ಕನೆಕ್ಟಿವಿಟಿ ಇದೆ. ಇದನ್ನು ಅಡ್ಜಸೆನ್ಸಿ ಲಿಸ್ಟ್ ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ಇದೇ ರೀತಿಯಲ್ಲಿ ನಾವು ಡೆಪ್ತ್ ಫಸ್ಟ್ ಸರ್ಚ್ ಮಾಡಬೇಕು ಅಂದರೆ, ಒಂದು ಗ್ರಾಫಿಂದ ಯಾವಾಗಲೂ ಡೆಪ್ತ್ ಫಸ್ಟ್ ಸರ್ಚ್ ಮಾಡಬೇಕು ಅಂದರೆ ಒಂದು ನೋಡಿಂದ ಲಾಸ್ಟ್ ನೋಡ್ವರೆಗೂ ಹೋಗಿ ಅವನ್ನ ವಿಸಿಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆ ನಂತರದಲ್ಲಿ ಪ್ಯಾರಲಲ್ ನೋಡ್ ಅಂದರೆ ಸಿಬ್ಲಿಂಗ್ಸ್ ನೋಡ್ ಅಥವಾ ಪ್ಯಾರಲಲ್ ಅಂತ ಏನು ಹೇಳ್ತೀವಿ, ಅಥವಾ ಒಂದೇ ಲೆವೆಲಲ್ಲಿರೋ ನೋಡನ್ನ ನಂತರದಲ್ಲಿ ವಿಸಿಟ್ ಮಾಡಬೇಕು. ಫಸ್ಟು ನಾವು ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಎಲ್ಲ ನೋಡ್ಸ್ನು ವಿಸಿಟ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಇದಕ್ಕೆ ನಮಗೆ ಬೆಸ್ಟು ಡಾಟಾ ಸ್ಟ್ರಕ್ಚರ್ ಒಂದು ಬೇಕಾಗೋದು ಸ್ಟ್ಯಾಕ್ ಯೂಸ್ ಮಾಡ್ಕೊಂಡು ಮಾಡೋದು. DFS ಯೂಸ್ ಮಾಡಿದ್ರೆ ಈಸಿಯಾಗಿ ಡಿಸೈನ್ ಮಾಡ್ಬೋದು. ಸೊ ನಾವು ಆಗಲೇ BFS ಮಾಡ್ಬೇಕಾದ್ರೆ ಕ್ಯೂ ಯೂಸ್ ಮಾಡಿದ್ವಿ. ಒಂದು ಕ್ಯೂವಲ್ಲಿ ಹಾಕಿದಾಗ ಫಸ್ಟ್ ಇನ್ ಫಸ್ಟ್ ಔಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಡೆಪ್ತ್ ಫಸ್ಟ್ ಸರ್ಚ್ ಮಾಡಲಿಕ್ಕೆ ಬೆಸ್ಟ್ ಇತ್ತು. ಸೊ ಇದು ಡೆಪ್ತ್ ಫಸ್ಟ್ ಸರ್ಚ್ ಮಾಡಲಿಕ್ಕೆ ನಮಗೆ ಒಂದು ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಬೇಕಾಗುತ್ತೆ, ಮತ್ತು ವಿಸಿಟೆಡ್ ನಾನ್ ವಿಸಿಟೆಡ್ನ ಚೆಕ್ ಮಾಡ್ಬೋದು. ರಿಸಲ್ಟ್ನ ಪ್ರೋಸೆಸ್ಡ್ ಅನ್ನೋದನ್ನ ರಿಸಲ್ಟ್ ಅಂತ ರೆಪ್ರೆಸೆಂಟ್ ಮಾಡಿದ್ವಿ. ಸೊ ನೋಡ್ 0 ಇಂದ ಶುರು ಮಾಡಿದ್ರೆ ನಾವು ಇಲ್ಲಿಂದ ಎಲ್ಲಿಗೆ ಹೋಗ್ಬೋದು ಅವನ್ನ ಸ್ಟ್ಯಾಕ್ ಒಳಗಡೆ ಇನ್ಸರ್ಟ್ ಮಾಡ್ತೀವಿ. ನೋಡ್ 0 ಆ್ಯಂಡ್ ನೋಡ್ 1ನ ನಾವು ಸ್ಟ್ಯಾಕ್ ಇನ್ಸರ್ಟ್ ಮಾಡ್ಬೋದು. ಸೊ ಯಾವುದನ್ನು ಔಟ್ ಮಾಡ್ತೀವಿ ಅದನ್ನು ಪ್ರಿಂಟ್ ಅಂತ ಮಾಡ್ತೀವಿ, ಪ್ರೋಸೆಸ್ ಆಗಿದೆ ಅಂತ, ಮತ್ತು ಅದು ವಿಸಿಟೆಡ್ ಅಂತ ಕೂಡ ಮಾರ್ಕ್ ಆಗುತ್ತೆ. ಸೊ ಸ್ಟ್ಯಾಕಿಂದ ನಾವು ಆಚೆ ತೆಗಿಬೇಕಾದ್ರೆ ಫಸ್ಟು ರಿವರ್ಸ್ ಆರ್ಡರ್ಲಿ ಔಟ್ಪುಟ್ ಆಗೋದು. ಸೊ ಯಾವ್ಯಾವ್ದು ಪಾಸಿಬಲ್, ಒಂದು ಪಾಯಿಂಟಿಂದ ನಮ್ಗೆ ಎಲ್ಲೆಲ್ಲಿ ದಾರಿ ಇದೆ ಅವನ್ನೆಲ್ಲ ಇನ್ಸರ್ಟ್ ಮಾಡ್ತೀವಿ. ಸೊ ಫಸ್ಟ್ ಲೆವೆಲ್, ಒಂದು ಲೆವೆಲ್, ನೆಕ್ಸ್ಟ್ ಲೆವೆಲ್. ಸೊ ಇಲ್ಲಿಂದ ಇಲ್ಲಿಗೆ ನಾವು 2ಗೆ ಹೋಗಲ್ಲ, ಈ ಕಡೆಯಿಂದ ಹೋಗೋದು 1 2 ಈ ರೀತಿಯಲ್ಲಿ ಹೋಗ್ತೀವಿ. ಡೆಪ್ತ್ ಹುಡುಕ್ತಾ ಹೋಗ್ತಾ ಇದೆ. ವಿ ಆರ್ ನಾಟ್ ಡಿಸೆಂಡೆಂಟ್ಸ್ ಹುಡುಕ್ತಾ ಇಲ್ಲ. 0 ಇಂದ 1ಗೆ ಹೋಯ್ತು, 1 ಇಂದ 2ಗೆ ಹೋಯ್ತು, ಇವನ್ನೆಲ್ಲ ನಾವು ಸ್ಟ್ಯಾಕಿಗೆ ಇನ್ಸರ್ಟ್ ಮಾಡ್ಕೊತಾ ಬಂದ್ವಿ. ನೆಕ್ಸ್ಟ್ 1 ಇಂದ 3 ಕೂಡ ಹೋಯ್ತು, 3ನೂ ಕೂಡ ಒಂದೇ ಸ್ಟ್ಯಾಕ್ ಒಳಗಡೆ ಇನ್ಸರ್ಟ್ ಆಗಿದೆ. ಅಲ್ಲಿ ಮಿಸ್ ಆಗಿದೆ ಯಾವುದು, 4 ಆಲ್ಟರ್ನೇಟ್ ಆಗುತ್ತೆ. ಸೊ 4ಗೆ ಹೋಗ್ಬೋದಿತ್ತು ಅಥವಾ 3ಗೆ ಹೋಗ್ಬೋದಿತ್ತು, ಯಾವುದಾದ್ರು ಒಂದು ಪ್ರೋಸೆಸ್ ಆಗಬೇಕಿತ್ತು. ಸೊ ಇಲ್ಲಿ 3 ನೋಡಿ ಈ ದಾರಿಯಲ್ಲಿ ಬರ್ತಾ ವಿಸಿಟೆಡ್ ನಾವು 3ನೂ ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ 3 ಇಂದ ಮುಂದಕ್ಕೆ ಏನೂ ಇಲ್ಲ. ಸೊ ಈಗ ನಮಗೆ ವಾಪಸ್ ಹೋಗಬೇಕು. 3ನ ಸ್ಟ್ಯಾಕಿಂದ ಪ್ರೋಸೆಸ್ ಮಾಡಿ ಆಚೆ ತೆಗೆದು ಮತ್ತು 4 ಇನ್ಸರ್ಟ್ ಮಾಡ್ತೀವಿ ಮುಂದಕ್ಕೆ. ಸೊ ಈಗ 4 ಇನ್ಸರ್ಟ್ ಆಯಿತು. 4 ನಂತರ ಪ್ರೋಸೆಸ್ ಆಗಬೇಕು ಅಂದರೆ ವಿಸಿಟೆಡ್ ಆಗಿದೆ, ಪ್ರೋಸೆಸ್ ಆಗಬೇಕು ಅಂದರೆ 4 ಆಚೆ ತೆಗಿತೀವಿ, ಮತ್ತು 3 ಆಚೆ 4 ಆಲ್ರೆಡಿ ಹೋಗಿದೆ. 4 ಆಚೆ ತೆಗೆದ ತಕ್ಷಣ ನಮಗೆ ಕರೆಂಟ್ ನೋಡೀಗ 2 ಬರುತ್ತೆ. 2 ಇಂದ ಇನ್ಯಾವುದಾದ್ರು ಡೆಪ್ತ್ ಡೈರೆಕ್ಷನ್ ಬ್ಯಾಕ್ ಇದೆಯಾ, ಯಾವುದೂ ಇಲ್ಲ, ಆಲ್ರೆಡಿ ವಿಸಿಟ್ ಆಗಿದೆ. ಮತ್ತು 2ನೂ ಆಚೆ ಬರುತ್ತೆ, 1ನೂ ಆಚೆ ಬರುತ್ತೆ. ಇದನ್ನ ಬ್ಯಾಕ್ ಟ್ರ್ಯಾಕ್ ಆಗ್ತಾ ಇದೆ. ಇಫ್ ಯು ಅಬ್ಸರ್ವ್ ದಿಸ್, ವಿ ಹ್ಯಾವ್ ಮೆನ್ಷನ್ ಬ್ಯಾಕ್ ಟ್ರ್ಯಾಕ್ ಅಂತ ರೆಪ್ರೆಸೆಂಟ್ ಮಾಡಿದ್ವಿ. DFS ಅಲ್ಗಾರಿಥಮ್ ಇಸ್ ಕ್ಲಿಯರ್ಲಿ ಡಿಸೈನ್ ಸ್ಟ್ರಕ್ಚರ್ ಆಫ್ ಎ ಬ್ಯಾಕ್ ಟ್ರ್ಯಾಕಿಂಗ್ ಅಲ್ಗಾರಿಥಮ್. ಬ್ಯಾಕ್ ಟ್ರ್ಯಾಕಿಂಗ್ ಟರ್ಮಿನಾಲಜೀಸ್ನಲ್ಲಿ ಈ DFS ವರ್ಕ್ ಆಗೋ ಅಂಥದ್ದು. ಸೊ DFS ಕೋಡ್ ಸ್ಟ್ರಕ್ಚರ್ ಒಂದು ಎಕ್ಸಾಂಪಲ್ ಕೋಡ್ ನೋಡೋದಾದರೆ, ಸೊ ಇಲ್ಲಿ ನಾವು ರಿಕರ್ಸಿವ್ ಅಲ್ಗಾರಿಥಮ್ ಯೂಸ್ ಮಾಡಿದ್ದೀವಿ. DSF ರಿಕರ್ಸ್ ವಿಸಿಟ್ ಆಗುತ್ತೆ, ವಿಸಿಟ್ ಆಯಿತು ಅನ್ನೋದು ಪ್ರೋಸೆಸ್ ಆಗುತ್ತೆ. DFS ಮೇನ್ ಇಲ್ಲಿಂದ ಶುರು ಆದರೆ ಒಂದು ವೆಕ್ಟರ್ ಕ್ರಿಯೇಟ್ ಆಗುತ್ತೆ, ಅಡ್ಜಸೆನ್ಸಿ ವೆಕ್ಟರ್ನ ಇನಿಷಿಯಲೈಸ್ ಮಾಡ್ತೀವಿ. ಇನಿಷಿಯಲೈಸ್ ಮಾಡಿದ ನಂತರ DFS ರಿಕರ್ಸಿವ್ ವಿಸಿಟ್ ಕಾಲ್ ಮಾಡ್ತೀವಿ. ಸೊ ಈ ರಿಕರ್ಸಿವ್ ವಿಸಿಟ್ ಏನು ಮಾಡುತ್ತೆ, ಫಸ್ಟು ನೋಡ್ ವಿಸಿಟೆಡ್ ಟ್ರೂ ಮಾಡುತ್ತೆ, ಇದನ್ನು ಸ್ಟ್ಯಾಕ್ ಒಳಗಡೆ ಪುಷ್ ಮಾಡುತ್ತೆ, ಮತ್ತು ರಿಕರ್ಸಿವ್ ವಿಸಿಟ್ ಕಾಲ್ ಆಗುತ್ತೆ. ಎಲ್ಲಿವರೆಗೆ ವಿಸಿಟೆಡ್ ಫಾಲ್ಸ್ ಆಗಿರಬೇಕು ಮತ್ತು ಯಾವುದೇ ನೆಕ್ಸ್ಟ್ ನೋಡ್ ಇರಬಾರ್ದು, ಅಲ್ಲಿವರೆಗೂ ಆ ರಿಕರ್ಸಿವ್ ಕಾಲ್
ಇಂಟರ್ನಲಿ ಕಾಲ್ ಆಗ್ತಾನೆ ಹೋಗುತ್ತೆ. ಯಾವಾಗ ಅಲ್ಲಿ ವಿಸಿಟೆಡ್ ನೋಡ್ ಬರುತ್ತೆ, ಆಲ್ರೆಡಿ ವಿಸಿಟ್ ಆಗಿರೋ ನೋಡ್ ಬರುತ್ತೆ ಅಥವಾ ಮುಂದಕ್ಕೆ ಯಾವುದೂ ನೋಡಿರಲ್ಲ, ಅಲ್ಲಿಂದ ಈ ರಿಕರ್ಸಿವ್ DFS ಕಾಲು ರಿಟರ್ನ್ ಆಗ್ತಾ ಬರುತ್ತೆ. ಸೊ ರಿಟರ್ನ್ ಆಗ್ತಾ ಬಂದಾಗ ಸ್ಟ್ಯಾಕಿಂದ ಎಲ್ಲವೂ ಕೂಡ ರಿಮೂವ್ ಆಗ್ತಾ ಬಂತು ಅರ್ಥ, ಪ್ರೋಸೆಸ್ ಆಗಿ ರಿವರ್ಸ್ ಬರ್ತಾ ಇದೆ ಅಂತ ಅರ್ಥ ಆಗುತ್ತೆ. ಸೊ BFSನ ನಾವು ನೋಡಿದಾಗ ಅದರಲ್ಲಿ ಗ್ರಾಫ್ ಅಲ್ಗಾರಿದಮ್ ಭಾಳಷ್ಟು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ನಮಗೆ. ಸೊ ಒಂದು ಫಿಕ್ಸ್ಡ್ ಆಗಿತ್ತು. ಬಟ್ DFS ವರ್ಕ್ಸ್ ವೆರಿ ಮಚ್ ಡಿಫ್ರೆನ್ಸ್. ಅಂದರೆ ನಮಗೆ DFS ಟ್ರೀಗೆ ಮಾಡಿದಾಗ ಮತ್ತು ಗ್ರಾಫಿಗೆ ಮಾಡಿದಾಗ ನಮಗೇನು ವ್ಯತ್ಯಾಸ ಆಗಲಿಲ್ಲ. BFS ಟ್ರೀಲು ಒಂದೇ ಥರ ಬಂತು, ಗ್ರಾಫ್ಗೂ ಆಲ್ಮೋಸ್ಟ್ ಒಂದೇ ರೀತಿಯಲ್ಲಿ ಇತ್ತು. ಬಟ್ DFS ಏನಾಗುತ್ತೆ, ಇದು ತುಂಬ ಡೈನಾಮಿಕ್ಕಾಗಿ ಚೇಂಜ್ ಆಗುತ್ತೆ. ಬ್ಯಾಕ್ ಟ್ರ್ಯಾಕ್ ಮೆಥಡ್ಸ್ ಅಡಾಪ್ಟೇಷನ್ ಮಾಡ್ಕೊಂಡಂಗೆ ಒಂದು ಟ್ರೀಗೆ ಯಾವ ಥರ ಬರುತ್ತೆ ಅದೇ ಥರ ಗ್ರಾಫಿಗೆ ಬರುತ್ತೆ ಅಂತ ನಾವು ಅಡಾಪ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಲೆವೆಲಿಂದ ಲೆಫ್ಟ್ ಲೆವೆಲ್ಗೆ ಆಕ್ಸೆಸ್ ಯಾವ ನೋಡ್ ಆಗಬೇಕು ಅನ್ನೋದು ತುಂಬ ಡಿಫ್ರೆಂಟಾಗಿ ಸೆಲೆಕ್ಟ್ ಆಗುತ್ತೆ ಇದರಲ್ಲಿ. ಇನ್ನೊಂದು ಎಕ್ಸಾಂಪಲ್ ಡಯಾಗ್ರಾಮ್ ನೋಡಿ ಔಟ್ಪುಟ್ನ ಅನಲೈಸ್ ಮಾಡೋಣ. ಸೊ ಇಲ್ಲಿ ಈ ಗ್ರಾಫಲ್ಲಿ 1 ಶುರು ಮಾಡ್ತೀವಿ ವಿಸಿಟ್, ಪ್ರಿಂಟ್ ಆದರೆ ಪ್ರೋಸೆಸ್ ಆಗಿದೆ ಅಂತ. ನೆಕ್ಸ್ಟ್ ಡೆಪ್ತ್ಗೆ ಹೋಗುತ್ತೆ, ಫಸ್ಟ್ ಡೆಪ್ತ್ಗೆ 2, ನೆಕ್ಸ್ಟ್ ಡೆಪ್ತ್ಗೆ 5 ಬರುತ್ತೆ ನೆಕ್ಸ್ಟ್ ಲೆವೆಲಲ್ಲಿ. ಸೊ ಪ್ರೋಸೆಸ್ ಆಗಿ ಬಂದಮೇಲೆ ಮತ್ತೆ 6ಗೆ ಹೋಗಬೇಕು. ಸೊ 6 ಪ್ರೋಸೆಸ್ ಆಗುತ್ತೆ. ಇದೆಲ್ಲ ಸ್ಟ್ಯಾಕ್ ಒಳಗೆ ಇನ್ಸರ್ಟ್ ಆಗ್ತಾಯಿದೆ ಅಂತ ಅರ್ಥ. ಈ ಸೆಗ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು 3ಗೆ ಬರಬೇಕು. 3 ವಿಸಿಟ್ ಆಗಿದೆ. ವಿಸಿಟ್ ಆದ ನಂತರ 4ಗೆ ಹೋಗುತ್ತೆ. 4ಗೆ ಹೋದ ನಂತರ ಅಲ್ಲಿಂದ ನೆಕ್ಸ್ಟ್ ಇನ್ನೂ ಡೆಪ್ತ್ಗೆ ಹೋಗಬೇಕು ಅಂದರೆ 8ಗೆ ಹೋಗುತ್ತೆ. 8ಇಂದ 1 ಮೋರ್ ನೋಡ್ ಕನೆಕ್ಟೆಡ್ ಇದೆ, 7ಗೆ ಬರುತ್ತೆ. 7 ಪ್ರೋಸೆಸ್ ಆಗಿದೆ. ಸೊ ಇನ್ನು ಮುಂದಕ್ಕೆ ಯಾವುದು ನೋಡಿಲ್ಲ. ಸೊ 3 ಆಲ್ರೆಡಿ ವಿಸಿಟ್ ಆಗಿದೆ. ಸೊ ಇಲ್ಲಿಗೆ ಪ್ರೋಸೆಸಿಂಗ್ ಕ್ಲೋಸ್ ಆಗುತ್ತೆ. ಸೊ ಒಂದು ಡೆಪ್ತ್ ಫಸ್ಟ್ ಆಲ್ಗಾರಿದಮಲ್ಲಿ ಇದೇ ಡಿಫ್ರೆನ್ಸ್ ಆಗೋದು. ಡೆಪ್ತ್ ಫಸ್ಟ್ ಇದ್ದಾಗ ಇಲ್ಲಿಂದ ವಾಪಸ್ ಬಂದುಬಿಡ್ತಿತ್ತು. ಡೆಪ್ತ್ ಫಸ್ಟ್ ಅಂಟಿಲ್ ಡೈರೆಕ್ಷನ್ ಇಲ್ಲ ಅಂದರೆ ಡೈರೆಕ್ಷನ್ ಗ್ರಾಫ್ ಆಗಿದೆ, ಬೇರೆ ರೀತಿ ವರ್ಕ್ ಆಗುತ್ತೆ. ಇಲ್ಲಿ ಅನ್ಡೈರೆಕ್ಟೆಡ್ ಗ್ರಾಫ್, ಈವನ್ ಲೂಪ್ ಆಗೋವರೆಗೂ ಅದು ನೆಕ್ಸ್ಟ್ ನೋಡ್ ವಿಸಿಟ್ ಆಗ್ತಾನೆ ಹೋಗುತ್ತೆ. ಅದು ಡೆಪ್ತ್ ಅಂತಲೇ ಕನ್ಸಿಡರ್ ಮಾಡುತ್ತೆ. ಲೆಫ್ಟ್ ರೈಟ್ ಲೇಯರ್ಸ್ ಇಲ್ಲ ನಮಗೆ, ಲೆವೆಲ್ 0 ಲೆವೆಲ್ 1 ಅಂತ ಇಲ್ಲ. ಎಲ್ಲಿವರೆಗೂ ಅದು ಕನೆಕ್ಷನ್ ಇದೆ ಅಲ್ಲಿವರೆಗೂ ಅದು ಪ್ರೋಸೆಸ್ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಹಾಗಾಗಿ ಇದು ಟ್ರೀಗೆ ಯಾವ ರೀತಿ ವರ್ಕ್ ಆಗುತ್ತೆ ಅದಕ್ಕಿಂತ ಭಾಳ ಡಿಫ್ರೆಂಟಾಗಿ ನಮ್ಗೆ ಇಲ್ಲಿ ರಿಸಲ್ಟ್ ಬರ್ಬೋದು. ಒಂದು ಎಕ್ಸಾಂಪಲ್ ಡಿಫ್ರೆನ್ಸಸ್ನ ನಾವು ನೋಡ್ಕೊಂಡು ಹೋಗೋಣ. ಈಗ 2 ಗ್ರಾಫ್ ನಾವು ನೋಡ್ತಾ ಇದ್ದೀವಿ. ಒಂದು ಟ್ರೀ ಥರನೇ ಗ್ರಾಫ್ ಇದೆ. ಇಟ್ ಇಸ್ ಎ ಪಾರ್ಟ್ ಆಫ್ ಟ್ರೀ, ಇಸ್ ಎ ಆಲ್ಮೋಸ್ಟ್ ಇಟ್ಸ್ ಎ ಗ್ರಾಫ್ ಓನ್ಲಿ. ಹಾಗಾಗಿ ಈ ರೆಪ್ರೆಸೆಂಟೇಷನ್ ನಾವು ತಗೋಬೋದು. ಇಲ್ಲಿ BFS ಅಂದರೆ ಒಂದು ಲೆವೆಲ್ ಪ್ರೋಸೆಸ್ ಮಾಡಿ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. TFS ಅಂದರೆ ಇಟ್ ಗೋಸ್ ಟಿಲ್ ದ ಡೆಪ್ತ್ ಆ್ಯಂಡ್ ಕಮ್ಸ್ ಬ್ಯಾಕ್. ಇಲ್ಲಿ ಬ್ಯಾಕ್ ಟ್ರ್ಯಾಕಿಂಗ್ ಆಗುತ್ತೆ. ಬ್ಯಾಕ್ ಟ್ರ್ಯಾಕಿಂಗ್ ಸ್ಟೇಜಸ್ ಆಫ್ ಅಲ್ಗಾರಿದಮ್ ಇರುತ್ತೆ. ಹಾಗಾಗಿ BFSನ ಕೆಲವೊಮ್ಮೆ ಪ್ರೀವಿಯಸ್ ರಿಸಲ್ಟ್ನ ಯುಟಿಲೈಸ್ ಮಾಡ್ಕೋದನ್ನ ಡೈನಾಮಿಕ್ ಪ್ರೋಗ್ರಾಮಿಂಗ್ ರೆಪ್ರೆಸೆಂಟೇಷನ್ ಅಂತಾರೆ. DFSನ ಬ್ಯಾಕ್ ಟ್ರ್ಯಾಕಿಂಗ್ ಅಲ್ಗಾರಿದಮ್ ಅಂತಲೂ ಕೂಡ ಹೇಳ್ತಾರೆ. ಸೊ ಸಮ್ ಡಿಫ್ರೆನ್ಸಸ್ ನೋಡ್ಕೋದ್ರೆ ಇಟ್ಸ್ ಎ ಡೆಪ್ತ್ ಫಸ್ಟ್, ಡೆಫಿನೇಷನ್ ಇಟ್ಸ್ ಎ ಡೆಪ್ತ್ ಫಸ್ಟ್. ಇಲ್ಲಿ ನಾವು DFSಲ್ಲಿ ಕ್ಯೂ ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. BFS ಬಿಲ್ಡ್ ಮಾಡಬೇಕಾದ್ರೆ DFS ಯೂಸ್ ಮಾಡಬೇಕು ಅಂದರೆ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಬೇಕಾಗುತ್ತೆ. ದ ವರ್ಕಿಂಗ್ ಫಂಕ್ಷನಾಲಿಟಿ ಅದರ ಮೇಲೆ ಡಿಪೆಂಡ್ ಆಗಿದೆ. ಅದರಿಂದನೇ ನಾವು ಅದನ್ನು ಈಸಿಯಾಗಿ ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗೋದು. ಡೆಫಿನೇಷನ್, ಇಟ್ ಅಪ್ರೋಚಸ್ ಫಸ್ಟ್, ವಾಕ್ಸ್ ಥ್ರೂ ಆಲ್ ದ ನೋಡ್ಸ್ ಅಟ್ ದ ಸೇಮ್ ಲೆವೆಲ್, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಲೆವೆಲ್. Traverse begins at the root and node proceed through the node as far as until we reach the last node of that direction. ಆ ಲಾಸ್ಟ್ ನೋಡ್ವರೆಗೂ ಹೋಗುತ್ತೆ. ಇಟ್ ಬಿಲ್ಟ್ ಟ್ರೀ ಲೆವೆಲ್ ಬೈ ಲೆವೆಲ್. DFS ಬಿಲ್ಟ್ ಟ್ರೀ ಬೈ ಸಬ್ ಟ್ರೀ. ಒಂದು ಲೆವೆಲ್ ಮುಗಿಸ್ಕೊಂಡು ಹೋಗುತ್ತೆ. ಸಬ್ ಟ್ರೀ ಪ್ರೋಸೆಸ್ ಮಾಡ್ತಾ ಹೋಗುತ್ತೆ. ಲೆಫ್ಟ್ ಕಡೆಯಿಂದ ಫಸ್ಟ್ ಲೆಫ್ಟು, ನೆಕ್ಸ್ಟ್ ಲೆಫ್ಟು ಅಥವಾ ರೈಟ್ ಆ ಥರ ಹೋಗುತ್ತೆ. ಸೊ ಕ್ಯೂ ಯೂಸ್ ಮಾಡೋದ್ರಿಂದ BFS ಯಾವಾಗಲೂ ಫಸ್ಟ್ ಇನ್ ಫಸ್ಟ್ ಔಟ್ ಕಾನ್ಸೆಪ್ಟ್ ಬರುತ್ತೆ. DFS ಯಾವಾಗಲೂ ಲಾಸ್ಟ್ ಇನ್ ಫಸ್ಟ್ ಔಟ್ ಕಾನ್ಸೆಪ್ಟ್ ಬರುತ್ತೆ. ಸೊ BFS is suitable for searching vehicle closer to given sources. ಅಂದರೆ ಸರ್ಚ್ ಮಾಡಬೇಕಾದ್ರೆ ನಿಯರ್ ಬೈ ಯಾವುದಿದೆ ಅಂತ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೂಟಬಲ್ ಫಾರ್ ಸೊಲ್ಯೂಷನ್ ಅವೇ ಫ್ರಮ್ ದ ಸೋರ್ಸಸ್. ಯಾವುದು ಲಾಸ್ಟಲ್ಲಿದೆ ಅಂತ ಹುಡುಕಬೇಕಾದ್ರೆ DFS ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಇದೆ. ಸೊ ಅಪ್ಲಿಕೇಶನ್ಸ್, ಶಾರ್ಟೆಸ್ಟ್ ಪಾತ್, ವೆಯ್ಟ್, ಎವ್ರಿ ಎಡ್ಜ್, ಈ ರೀತಿಯ ಕೆಲವೊಂದು ಅಪ್ಲಿಕೇಶನಲ್ಲಿ ಬಳಸ್ಬೋದು. ಡೈನಾಮಿಕ್ ಪ್ರೋಗ್ರಾಮ್, ಅಸೈಕ್ಲಿಕ್ ಗ್ರಾಫ್ ಇದ್ದಾಗ ಡಿಫೈನಿಂಗ್ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಕಾಂಪೋನೆಂಟ್, ಮೆನಿ ಅಪ್ಲಿಕೇಶನ್ಸ್ ಸಚ್ ಎಸ್ ಮಲ್ಟಿಪಲ್ ಡಿಫ್ರೆಂಟ್ ಟೈಪ್ ಆಫ್ ಗ್ರಾಫ್ಸ್ ಇದ್ದಾಗಲೂ ಕೂಡ ಇದನ್ನು ಬಳಸ್ಬೋದಾಗಿದೆ. ಸೊ ನಾವೊಂದು ಗೂಗಲ್ ಮ್ಯಾಪ್ ತೊಗೋತೀವಿ. ಗೂಗಲ್ ಮ್ಯಾಪಲ್ಲಿ ನಮಗೆ ನಿಯರ್ ಬೈ ಸೋರ್ಸಸ್ ಬೇಕು, ಅಂದರೆ ಹತ್ರದಲ್ಲಿ ಶಾಪ್ ಯಾವುದಿದೆ ಬೇಕು. ಆವಾಗ ನೀವು ಬೆಸ್ಟ್ ರೂಟ್ ಹುಡುಕಬೇಕು ಅಂದರೆ ಅಲ್ಲಿ BFS ಅಲ್ಗಾರಿದಮ್ ಅಡಾಪ್ಟ್ ಮಾಡ್ಕೋಬೋದು. ನೀವು ಯಾವುದೋ ಒಂದು ಟೌನಿಂದ ಇನ್ನೊಂದು ಟೌನ್ಗೆ ಅಡ್ರೆಸ್ ಹಾಕ್ತೀರ, ಆವಾಗ ಇಟ್ಸ್ ಎ ಫಾರ್ ಡಿಸ್ಟೆನ್ಸ್. ಡೆಸ್ಟಿನೇಷನ್ ಫಿಕ್ಸ್ ಆಗಿದೆ ಬಟ್ ರೂಟ್ ಗೊತ್ತಿಲ್ಲ.
ಅವಾಗ ಏನಾಗುತ್ತೆ, ನಾವು ಒಂದು ಶಾರ್ಟೆಸ್ಟ್ ಪಾತ್ ಆಫ್ ಯಾವುದು ಹುಡುಕಬೇಕು, ಅವಾಗ ನಮಗೆ DFS ತುಂಬ ಎಫೆಕ್ಟಿವ್ ಆಗಿ ಆನ್ಸರ್ ಕೊಡ್ಬೋದು. ನಮಗೆ ನಿಯರ್ ಬೈ ಮಲ್ಟಿಪಲ್ ಆಪ್ಷನ್ಸ್ ಹುಡುಕ್ಬೇಕಾದ್ರೆ BFS ಹುಡುಕ್ಬೋದು. ಒಂದು ಲಾಂಗ್ ಬಟ್ ವಿ ವಾಂಟ್ ಅ ಬೆಸ್ಟ್ ಒನ್ ಅಂದಾಗ DFS ಅಲ್ಗಾರಿದಮ್ಸ್ನ ಚೂಸ್ ಮಾಡ್ಬೋದು. ಈ ರೀತಿಯಲ್ಲಿ ನಾವು DFS ಅಲ್ಗಾರಿದಮ್ಸ್ನ ಯುಟಿಲೈಸೇಷನ್ ಮಾಡ್ಕೋಬೋದು.